ಓಂ ಶ್ರುತತ್ವಾಚ್ಚ ಓಂ ಸರ್ವಶಬ್ದಾವಾಚ್ಯಸ್ಯ ಲಕ್ಷಣಾಯುಕ್ತೇ 11ನೇ ಸೂತ್ರ ಮೊದಲ ಪಾಠ ಮೊದಲ ಅಧ್ಯಾಯ. ಬ್ರಹ್ಮ ಯಾವುದೇ ಪದದಿಂದಲೂ ವಾಚ್ಯ ಅಲ್ಲ ಅಂತ ಅದ್ವೈತದ ಅಭಿಪ್ರಾಯ. ಅದು ಯಾವ ಪದದಿಂದಲೂ ವಾಚ್ಯ ಅಲ್ಲದೆ ಹೋದರೆ ಲಕ್ಷ್ಯವೂ ಕೂಡ ಆಗದೆ ಇರಬೇಕಾದೀತು ಅಂತ ನಾವು ಅವರಿಗೆ ದೂಷಣಾನುಮಾನ ಹೇಳಿದ್ದೀವಿ. ಲಕ್ಷ್ಯ ಆಗಿದೆ ಬ್ರಹ್ಮ, ಆದರೆ ಆಗದೇ ಇರಬೇಕಾದೀತು ಅಂತ ಆಪತ್ತಿ ಇದು ಮಾತ್ರ. ಅದರಿಂದ ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಭಿಪದೇನ ಅವಾಚ್ಯತ್ವಾತ್ ವೈಧರ್ಮೇಣ ತೀರವತ್ ಅಂತ ಹೇಳುವುದೇನಿದೆ ಇದು ದೂಷಣಾನುಮಾನ. ಯಾವುದೇ ಪದದಿಂದ ಅದು ಲಕ್ಷ್ಯ ಆಗದೇ ಇರಬೇಕಾದೀತು, ಯಾಕೆಂದರೆ ಯಾವ ಪದದಿಂದ ವಾಚ್ಯ ಅಲ್ಲ ಅದರಿಂದ ಅಂತ. ಹೀಗೆ ದೂಷಣಾನುಮಾನವನ್ನು, ತರ್ಕವನ್ನು, ಅನಿಷ್ಟಾಪತ್ತಿಯನ್ನು ಒಪ್ಪುವುದನ್ನು ಈ ಹಿಂದೆ ತೋರಿಸಿದ್ದೀವಿ. ಇಷ್ಟಾದ್ಮೇಲೆ ಈಗ ಹೀಗೊಂದು ಪ್ರಶ್ನೆ, ನಾನು ವಾಚ್ಯತ್ವ ಲಕ್ಷಣಾಯಾಮ್ ಕಥಂ ಉಪಯೋಗಿ ಏನ ತದಭಾವೇನ ಲಕ್ಷಣಾಯೋಗ. ವಾಚ್ಯತ್ವ ಅನ್ನುವುದು ಲಕ್ಷಣಕ್ಕೆ ಉಪಯೋಗಿ ಅಂತ ನೀವು ತತ್ವವಾದಿಗಳು ಅಭಿಪ್ರಾಯ ಪಡ್ತಾ ಇದ್ದೀರಿ. ವಾಚ್ಯತ್ವ ಅನ್ನೋದು ಲಕ್ಷಣಕ್ಕೆ ಹೇಗೆ ಉಪಯೋಗಿ? ಒಂದು ವಸ್ತು ಲಕ್ಷ್ಯ ಆಗಬೇಕಾದ್ರೆ ಅದು ವಾಚ್ಯವೂ ಆಗಿರಬೇಕು ಅನ್ನುವ ಸಂಗತಿ ಹೇಗೆ ಉಪಯೋಗ ಆಗ್ತದೆ? ಅದನ್ನು ನೀವು ನಮ್ಗೆ ಹೇಳಬೇಕು. ಏನ ಹಾಗೊಂದು ವೇಳೆ ಇದ್ದಿದ್ರೆ ಆವಾಗ ತದಭಾವೇನ ವಾಚ್ಯತ್ವ ಇಲ್ಲ ಅಂತಾದಾಗ ಲಕ್ಷಣ ಅಂತ ಅನ್ನೋದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಹೇಳಿದ್ದನ್ನು ನಾವು ಒಪ್ಪಬಹುದಿತ್ತು. ಈ ನೋಡಿ, ವಾಚ್ಯತ್ವ ಅಂತ ಅನ್ನೋದು ಪ್ರಯೋಜಕ, ವಾಚ್ಯತ್ವ ಅಂತ ಅನ್ನೋದು ಪ್ರಯೋಜಕ. ಪ್ರಯೋಜಕ ಅಂದರೂ ಉಪಯೋಗಿ ಅಂತಂದ್ರು ಅರ್ಥ ಒಂದೇ. ವಾಚ್ಯತ್ವ ಅನ್ನೋದು ಲಕ್ಷಣಕ್ಕೆ ಪ್ರಯೋಜಕ, ಲಕ್ಷಣ ಅನ್ನೋದು ಪ್ರಯೋಜ್ಯ, ವಾಚ್ಯತ್ವ ಅಂತ ಅನ್ನೋದು ಪ್ರಯೋಜಕ. ವಾಚ್ಯತ್ವ ಅನ್ನೋದು ಕಾರಣ. ವಾಚ್ಯತ್ವ ಎಂಬ ಕಾರಣ ಇದ್ದರೆ ಅದರಿಂದ ಲಕ್ಷಣ ಎಂಬ ಕಾರ್ಯವನ್ನು ಮಾಡಬಹುದು ಅಂತ ಅರ್ಥ. ಏನ ತದಭಾವೇನ ಕಾರಣವಾದಂತಹ ಅರ್ಥಾತ್ ಪ್ರಯೋಜಕ ಆದಂತಹ ವಾಚ್ಯತ್ವವಿಲ್ಲದೇ ಇರುವುದರಿಂದ, ಪ್ರಯೋಜಕವಾದದ್ದು ವಾಚ್ಯತ್ವ, ಕಾರಣವಾದ್ದು ವಾಚ್ಯತ್ವ, ಇಲ್ಲ ಆದ್ರಿಂದ ಕಾರ್ಯವಾದಂತಹ ಲಕ್ಷಣವು ಕೂಡ ಇಲ್ಲ, ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೀಗೆ ಹೇಳಬಹುದಿತ್ತು. ಅದು ಹೇಗೆ ಉಪಯುಕ್ತ ಆಗ್ತದೆ ಅಂತ ಅನ್ನೋದನ್ನ ನೀವು ಹೇಳಬೇಕು ಅಂತ ಈ ಶ್ಲೋಕದ, ಈ ವಾಕ್ಯದ ತಾತ್ಪರ್ಯ. ನೋಡಿ, ಈ ವಾಕ್ಯವನ್ನು ಗಮನಿಸಿದ್ರಿಂದಲೇ ಹಿಂದೆ ನಾವು ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಭಿಪದೇನ ವಾಚ್ಯತ್ವಾತ್ ಅಂತ ಪ್ರಯೋಗ ಮಾಡಿದ್ದು ಇದು ದೂಷಣಾನುಮಾನ ಅಂತ, ತರ್ಕ ಅಂತ ಗೊತ್ತಾಗ್ತದೆ. ನೋಡಿ, ವಾಚ್ಯತ್ವವು ಲಕ್ಷಣಕ್ಕೆ ಉಪಯೋಗಿ, ವಾಚ್ಯತ್ವವು ಲಕ್ಷಣಕ್ಕೆ ಉಪಯೋಗಿ ಆದ್ರಿಂದ ಅಲ್ಲಿ ಮೊದಲು ಒಂದು ಅನುಮಾನ ಇದೆ. ಕಳೆದ ದಿವಸ ಅದನ್ನು ಹೇಳಿದೆ. ಅದನ್ನು ಜಯತೀರ್ಥರು ಹೇಗೆ ಸೂಚನೆ ಮಾಡಿದ್ದಾರೆ? ಮೊದಲು ಇರುವಂತಹ ಅನುಮಾನ ಯಾವುದು? ಇದಂ ವಾಚ್ಯಂ ಲಕ್ಷ್ಯತ್ವಾತ್ ಅಂತ. ಇದು ವಾಚ್ಯವಾಗಿ, ಬ್ರಹ್ಮ ಅನ್ನೋದು ವಾಚ್ಯವಾಗಿದೆ, ಯಾಕೆಂದರೆ ಲಕ್ಷ್ಯವಾಗಿರುವುದರಿಂದ ಅಂತ. ಹೀಗೊಂದು ಬೇಸಿಕ್ ಅನುಮಾನ ಇದೆ, ಮೂಲ ಅನುಮಾನ. ಅಲ್ಲಿ ಬ್ರಹ್ಮನಿಗೆ ಒಂದು ವೇಳೆ ವಾಚ್ಯತ್ವವನ್ನು ಅವರು ಒಪ್ಪದೇ ಹೋದರೆ, ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೀವಿ, ಧೂಮಃ ಅಸ್ತು ವನ್ಯರ್ ಮಾಸ್ತು ಅಂತ ಅವರೇನಾದರೂ ಎದುರಾಳಿ ಹಠ ಹಿಡಿದ್ರೆ ಆವಾಗ ಇದು ವನ್ಯರ್ ನ ಸ್ಯಾತ್, ಇದು ಒಂದು ವೇಳೆ ವನ್ಯಲ್ಲಿ ಇಲ್ಲದೆ ಹೋದರೆ ಧೂಮೋಪಿ ನ ಸ್ಯಾತ್, ಧೂಮವು ಕೂಡ ಇಲ್ಲದೆ ಇರಬೇಕಾದಿತ್ತು ಅಂತ ಅವನಿಗೆ ನಾವು ತರ್ಕವನ್ನು ಹೇಳ್ತೇವೆ. ಹೀಗೆ ತರ್ಕ ಅಂತ ಅನ್ನೋದು ಅದು ಸಪೋರ್ಟ್ ಮಾಡುವಂಥದ್ದು, ಸಹಾಯ ಮಾಡ್ತದೆ. ಸದನುಮಾನಕ್ಕೆ ತನ್ನ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಅದು ಸಹಾಯ ಮಾಡ್ತದೆ. ಅದರಿಂದ ಬೇಸಿಕ್ ಅನುಮಾನಕ್ಕೆ ಸಹಾಯಕವಾದದ್ದನ್ನೇ ತರ್ಕ ಅಂತ ಹೀಗೆ ಹೇಳ್ತಾರೆ. ಇಲ್ಲಿಯೂ ಕೂಡ ಬೇಸಿಕ್ ಅನುಮಾನ ಅಂದರೆ ವಾಚ್ಯಂ ಲಕ್ಷ್ಯತ್ವಾತ್ ಅಂತ. ಲಕ್ಷ್ಯತ್ವ ಇರಲಿ, ಬ್ರಹ್ಮನ ಲಕ್ಷ್ಯ ಅಂತ ನಾವು ಒಪ್ತೇವೆ, ವಾಚ್ಯ ಅಂತ ಯಾಕೆ ಒಪ್ಪಬೇಕು ಅಂತ ಅವರು ಒಂದು ವೇಳೆ ಹೇಳಿದರೆ, ಆವಾಗ ಒಂದು ವೇಳೆ ವಾಚ್ಯ ಅಲ್ಲದೆ ಹೋಗಿದ್ರೆ ಆವಾಗ ಅದು ಲಕ್ಷ್ಯವೂ ಕೂಡ ಆಗದೆ ಇರಬೇಕಾದಿತ್ತು ಅಂತ ನಾವು ಅವರಿಗೆ ಆಪತ್ತಿ ಮಾಡ್ತೇವೆ. ಆ ಆಪತ್ತಿಯನ್ನು ಇದು ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ಅಂತ ಆ ಧಾಟಿಯಲ್ಲಿ ತೋರಿಸಿಲ್ಲ ಅಷ್ಟೇ. ಅಲ್ಲಿ ವಿಪ್ರತಿಪನ್ನಂ ನ ಲಕ್ಷ್ಯಂ ಅಂತ ಸಾಮಾನ್ಯವಾಗಿ ನಾವು ನೋಡುವಂಥ ಎಲ್ಲ ಅನುಮಾನಗಳ ಸ್ವರೂಪದಲ್ಲೇ ಅದನ್ನು ಕೂಡ ತೋರಿಸಿಬಿಟ್ಟಿದ್ದಾರೆ. ಆದರೆ ಸತ್ಯನಾಥ ಸ್ವಾಮಿಗಳ ದೃಷ್ಟಿಯಿಂದ ಅದನ್ನು ಆ ಥರ ತೋರಿಸಿರುವುದು ಯಾಕೆ ಅಂದರೆ ಅದು ವಾಸ್ತವಿಕವಾಗಿ ಅದೊಂದು ತರ್ಕ. ಹಾಗಾದರೆ ಮೂಲ ಅನುಮಾನ ಬೇರೆನೇ ಇದೆ. ಆ ಮೂಲ ಅನುಮಾನ ಬೇರೆ ಇದೆ ಅನ್ನೋದನ್ನು ಜಯತೀರ್ಥರು ನಾನು ವಾಚ್ಯತ್ವ ಲಕ್ಷಣಾಯಾಮ್ ಕಥಂ ಉಪಯೋಗಿ, ವಾಚ್ಯತ್ವ ಅನ್ನುವುದು ಲಕ್ಷಣಕ್ಕೆ ಉಪಯೋಗಿ ಹೇಗೆ ಅಂತ ಅನ್ನೋದನ್ನು ಆ ಮಾತಿನ ಮೂಲಕ ತೋರಿಸಿದ್ದಾರೆ.
ಹಾಗಾದರೆ ಮೂಲತಃ ವಾಚ್ಯತ್ವ ಅನ್ನುವುದು ಲಕ್ಷಣಕ್ಕೆ ಕಾರಣ. ವಾಚ್ಯತ್ವ ಇದ್ರೆ ಮಾತ್ರ ಲಕ್ಷಣ ಬರಲಿಕ್ಕೆ ಸಾಧ್ಯ. ಹಾಗಾದರೆ ಇದಂ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಆ ಮೂಲ ಅನುಮಾನ. ಇಲ್ಲಿ ನೀವು ಪ್ರಮಾಣ ಪದ್ಧತಿಯಲ್ಲಿ ಇತ್ಯಾದಿ ಕಡೆಗಳಲ್ಲಿ ಬಂದಿರುವಂಥ ಸಂಗತಿಯನ್ನು ನೆನಪು ಮಾಡಿಕೊಂಡು ಅಲ್ಲಿ ಕಾರ್ಯಕಾರಣಗಳ ಸ್ವರೂಪವನ್ನು, ವಾಚ್ಯತ್ವ ಮತ್ತು ಲಕ್ಷ್ಯತ್ವ ಇವುಗಳೆರಡರ ಕಾರ್ಯಕಾರಣ ಸ್ವರೂಪವನ್ನು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾನು ಹೇಳಿದಂತೆ ವಾಚ್ಯತ್ವ ಅಂತನ್ನೋದು ಕಾರಣ, ಲಕ್ಷಣ ಅಂತನ್ನೋದು ಕಾರ್ಯ. ಹೀಗೆ ಕಾರಣ ಕಾರ್ಯ ಅಂತಿಷ್ಟನ್ನು ನಾವು ಹೇಳಿ ಆಯಿತು. ಈ ಕಾರಣ ಮತ್ತು ಕಾರ್ಯ ಅಂತಿಷ್ಟು ಹೇಳಿ ಆದಮೇಲೆ ಅನುಮಾನ ಯಾವುದರಿಂದ ಅನುಮಾನ ಮಾಡಬೇಕು ಅಂತನ್ನುವುದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಥರ ಆಗ್ತದೆ. ಈಗ ಲಕ್ಷಣ ಅಂತನ್ನುವುದು ಕಾರ್ಯ ಅಂತ ಆದಮೇಲೆ, ವಾಚ್ಯತ್ವ ಅಂತನ್ನುವುದು ಕಾರಣ ಅಂತ ಆದಮೇಲೆ, ಹಾಗಾದರೆ ಕಾರಣ ಅಂದರೆ ಹೇತು ಅಂತ ನಮ್ಗೆ ಗೊತ್ತಿದೆ. ಕಾರಣ ಅಂದರೆ ಹೇತು ಅಂದ್ರೂ ಕಾರಣ ಅಂದರೂ ಪರ್ಯಾಯ ಶಬ್ದಗಳು ಅಂತ ನಮ್ಗೆ ಗೊತ್ತಿದೆ. ಹಾಗಾದರೆ ಇದಂ ಲಕ್ಷ್ಯಂ ವಾಚ್ಯತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡಬೇಕಲ್ಲ ಅಂತ ಒಂದು ಸಂದೇಹ ನಿಮಗೆ ಬರಬಹುದು, ಅಥವಾ ಬರದೇ ಇದ್ರೂ ಕೂಡ ಬರಬೇಕು. ಈಗ ಕಾರಣ ವಾಚ್ಯತ್ವ, ಕಾರ್ಯ ಲಕ್ಷಣ. ಆದ್ದರಿಂದ ಕಾರಣವಾದ ವಾಚ್ಯತ್ವವನ್ನು ಹೇತುವನ್ನಾಗಿ ಮಾಡಿಕೊಂಡು, ಲಕ್ಷಣವನ್ನು ಕಾರ್ಯವನ್ನಾಗಿ ಮಾಡಿಕೊಂಡು, ಇದಂ ಲಕ್ಷ್ಯಂ ವಾಚ್ಯತ್ವಾತ್, ವಾಚ್ಯವಾಗಿರುವುದರಿಂದ ಇದು ಲಕ್ಷ್ಯವಾಗಿದೆ ಅಂತ ಹೀಗೆ ಮಾಡಬೇಕಲ್ಲ ಅಂತ ಒಂದು ಪ್ರಶ್ನೆ ಅಲ್ಲಿ ಬರಬಹುದು. ಆದರೆ ಅದಕ್ಕೆ ಉತ್ತರ ಹೀಗೆ, ಪ್ರಮಾಣ ಪದ್ಧತಿಯಲ್ಲಿ ಅನುಮಾನ ಪ್ರಕರಣದಲ್ಲಿ ಅದು ಬಂದಿದೆ, ಬೇರೆ ಕಡೆನೂ ಬಂದಿರಬಹುದು. ಅನುಮಾನಗಳು ಬೇರೆ ಬೇರೆ ಥರ ಇರ್ತವೆ. ಕಾರಣೇನ ಕಾರ್ಯಾನುಮಾನ, ಕಾರ್ಯೇಣ ಕಾರಣಾನುಮಾನ, ಅಕಾರ್ಯ ಕಾರಣಾನುಮಾನ ಅಂತ ಹೀಗೆ ಬೇರೆ ಬೇರೆ ಥರದ ಅನುಮಾನಗಳಿರ್ತವೆ. ಆ ಥರ ಇಲ್ಲಿಯೂ ಕೂಡ ನಾವು ನೋಡ್ತಿರುವುದು ಕೂಡ ಒಂದು ರೀತಿಯಾದ ಅನುಮಾನವೇ. ಆದ್ದರಿಂದ ಇಲ್ಲಿ ಕಾರಣ ಮತ್ತು ಹೇತು ಅಂತನ್ನುವುದು ಎರಡೂ ಕೂಡ ಪರ್ಯಾಯ ಶಬ್ದ ಅನ್ನೋದು ಸರಿ. ಆದರೆ ಯಾವುದರಿಂದ ಯಾವುದನ್ನು ಸಾಧನೆ ಮಾಡಬೇಕು ಅಂತನ್ನೋದು ಆ ವ್ಯಕ್ತಿಯ ದೃಷ್ಟಿಕೋನವನ್ನು ಹೊಂದಿಕೊಂಡಿರ್ತದೆ. ಮತ್ತು ಆ ಸಂದರ್ಭದಲ್ಲಿ ಯಾವುದನ್ನು ಸಾಧನೆ ಮಾಡಬೇಕಾಗಿರ್ತದೆ ಅದು ಅಲ್ಲಿ ಮುಖ್ಯ. ಈಗ ದ್ವೈತಿಗಳು ವಾಚ್ಯತ್ವವನ್ನು ಒಪ್ಪಲಿಲ್ಲ ಆದ್ದರಿಂದ ಅವರಿಗೆ ನಾವು ವಾಚ್ಯತ್ವವನ್ನು ಸಮರ್ಥನೆ ಮಾಡಬೇಕಾಯಿತು. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಲಕ್ಷ್ಯತ್ವವನ್ನು ಅವರು ಒಪ್ಪಿದ್ದಾರೆ. ಲಕ್ಷ್ಯತ್ವವನ್ನು ಒಪ್ಪಿರುವುದರಿಂದ ಅದನ್ನು ಹೇತುವನ್ನಾಗಿ ಮಾಡಿಕೊಂಡು ವಾಚ್ಯತ್ವವನ್ನು ಅವರು ಒಪ್ಪದೇ ಇರುವುದನ್ನು ನಾವು ಸಾಧ್ಯವನ್ನಾಗಿ ಮಾಡ್ಕೊಳ್ಬೇಕಾಯ್ತು. ಹೀಗೆ ಆ ಲಕ್ಷ್ಯತ್ವವನ್ನು ಹೇತುವನ್ನಾಗಿ ಮಾಡಿಕೊಂಡು ವಾಚ್ಯತ್ವವನ್ನು ಸಾಧ್ಯವನ್ನಾಗಿ ಮಾಡಬೇಕಾಗಿದೆ. ಯಾಕಂದರೆ ಅಲ್ಲಿ ಅಗತ್ಯ ಇರುವುದು ಅದು. ಹಾಗಾದರೆ ವಾಚ್ಯತ್ವ ಅಂತನ್ನೋದು ಕಾರಣ ಅಂತ ಆದಮೇಲೆ ಆ ಕಾರಣವನ್ನು ಸಾಧ್ಯವನ್ನಾಗಿ ಮಾಡಿದ್ರಿ, ಕಾರ್ಯವನ್ನೇ ಹೇತುವನ್ನಾಗಿ ಮಾಡಿದ್ರಿ, ಅದು ಹೇಗೆ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಕಾರಣವನ್ನು ಹೇತುವನ್ನಾಗಿ ಮಾಡಬೇಕಾಗಿತ್ತು, ಕಾರ್ಯವನ್ನು ಸಾಧ್ಯವನ್ನಾಗಿ ಮಾಡಬೇಕಾಗಿತ್ತು. ಹಾಗೆ ಮಾಡಿದರೆ ಬ್ರಹ್ಮ ಲಕ್ಷ್ಯಂ ವಾಚ್ಯತ್ವಾತ್, ವಾಚ್ಯತ್ವ ಇರುವುದರಿಂದ ವಾಚ್ಯತ್ವವನ್ನು ಹೇತುವನ್ನಾಗಿ, ವಾಚ್ಯತ್ವ ಎಂಬ ಕಾರಣದಿಂದ ಅಲ್ಲಿ ಲಕ್ಷ್ಯತ್ವ ಬರ್ತದೆ ಅಂತ ಹೀಗೆ ಪ್ರಯೋಗ ಮಾಡಬೇಕಾಗಿತ್ತು. ಅದು ಬಿಟ್ಟು ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಹೇಗೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಇದಕ್ಕೆ ಪರ್ವತಃ ವನ್ಯಮಾನ್ ಧೂಮಾತ್ ಎಂಬ ಅನುಮಾನ, ನಮಗೆ ಚಿರಪರಿಚಿತವಾದ ಅನುಮಾನ ಏನಿದೆ ಅಲ್ಲೇ ಅದಕ್ಕೆ ಉತ್ತರ ಇದೆ. ಪರ್ವತಃ ವನ್ಯಮಾನ್ ಧೂಮಾತ್ ಎಂಬ ಅನುಮಾನದಲ್ಲಿ ಧೂಮ ಹೇತು, ವನ್ಯ ಅಂತ ಅನ್ನೋದು ಅದರ ಸಾಧ್ಯ, ನಮಗಿದು ಗೊತ್ತಿದೆ. ವಾಸ್ತವಿಕವಾಗಿ ಧೂಮ ಹುಟ್ಟುವುದು ಎಲ್ಲಿಂದ? ವನ್ನಿಯಿಂದಲೇ ಧೂಮ ಹುಟ್ಟೋದು. ವನ್ನಿಯನ್ನೇ ಈ ಹಸಿ ಉರುವಲು, ಆರ್ದ್ರವಾದಂಥ ಇಂಧನ ಇದ್ದಾಗ ಅದಕ್ಕೆ ವನ್ನಿ ತಾಕಿದಾಗ ಆ ವನ್ನಿಯಿಂದ ಧೂಮ ಹುಟ್ಟೋದು. ಹಾಗಾದರೆ ಧೂಮವೇ ಕಾರ್ಯ ಆಯಿತು, ವನ್ನಿ ಅಂತ ಅನ್ನೋದು ಕಾರಣ ಆಯಿತು. ಧೂಮವೇ ಕಾರ್ಯ, ವನ್ನಿ ಅಂತ ಅನ್ನೋದು ಕಾರಣ ಅಂತ ಆದಮೇಲೆ ಕಾರಣದಿಂದ ಕಾರ್ಯವನ್ನು ಅನುಮಾನ ಮಾಡಬೇಕು ಅಂತ ಆ ದೃಷ್ಟಿಕೋನ ಇಟ್ಕೊಂಡ್ರೆ ಪರ್ವತಃ ಧೂಮವಾನ್ ವನ್ಹೇಹೆ, ಪರ್ವತದಲ್ಲಿ ವನ್ಹಿ ಇರುವುದರಿಂದ ಅದಕ್ಕೆ ಸ್ವಲ್ಪ ತಿದ್ದುಪಡಿ, ಹಸಿಯಾದ ಉರುವಲಿನಲ್ಲಿ, ಹಸಿಯಾದ ಕಟ್ಟಿಗೆಯಲ್ಲಿ ವನ್ಹಿ ಹಾಕಲ್ಪಟ್ಟಿರೋದ್ರಿಂದ ಅಲ್ಲಿ ಧೂಮ ಇದೆ ಅಂತ ಅನುಮಾನ ಪ್ರಯೋಗ ಮಾಡಬೇಕಾಗ್ತದೆ. ಕಾರಣದಿಂದ ಕಾರ್ಯವನ್ನು ಅನುಮಾನ ಮಾಡಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡ್ರೆ. ಆದರೆ ನಾವು ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಅನುಮಾನವನ್ನು ಯಾಕೆ ಪ್ರಯೋಗ ಮಾಡಿದ್ದೀವಿ ಅಂದರೆ, ಇಲ್ಲಿ ಧೂಮವೆಂಬ ಕಾರ್ಯ ಇರುವುದರಿಂದ
ಕಾರ್ಯ ಮತ್ತು ಕಾರಣ ಅಂತ ಶಬ್ದಕ್ಕೆ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ. ಹಾಗೆ ಮತ್ತು ಹೇತು ಮತ್ತು ಸಾಧ್ಯ ಅನ್ನೋದಕ್ಕೂ ಕೂಡ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ. ಕಾರಣ ಅಂದರೆ ಹೇತು ಹೌದು, ಸಾಧ್ಯ ಅಂದರೆ ಕಾರ್ಯವೂ ಹೌದು, ಇದೆಲ್ಲ ವಿಷಯ ಸರಿ. ಆದರೆ ಬೇರೆ ಸಂದರ್ಭದಲ್ಲಿ ಕಾರಣ ಕಾರ್ಯಕ್ಕೂ ಈ ಹೇತು ಮತ್ತು ಸಾಧ್ಯಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಕಾರಣದಿಂದ ಕಾರ್ಯ ಹುಟ್ಟುತ್ತದೆ, ಅದು ಭೌತಿಕವಾದ ಪ್ರಕ್ರಿಯೆ. ಹೇತುವಿನಿಂದ ಸಾಧ್ಯ ಹುಟ್ಟುವುದಲ್ಲ, ತಿಳಿಯೋದು. ಇದನ್ನು ಗಮನಿಸ್ಬೇಕು ನಾವು. ಪರ್ವತಃ ವನ್ಯಮಾತ್ ಧೂಮಾತ್ ಎಂಬಲ್ಲಿ ಯಾವುದೇ ಸದನುಮಾನದಲ್ಲಿ ಒಂದು ಹೇತುವನ್ನು ಪ್ರಯೋಗ ಮಾಡಿರ್ತಾರಲ್ಲ, ಆ ಹೇತುವನ್ನು ಪ್ರಯೋಗ ಮಾಡಿ ಒಂದು ಸಾಧ್ಯವನ್ನು ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿರ್ತಾರಲ್ಲ, ಅಲ್ಲಿ ಆ ಹೇತುವಿನಿಂದ ಸಾಧ್ಯ ಅಂತ ಅನ್ನೋದು ಹುಟ್ಟುವುದಲ್ಲ. ಇದು ಅನೇಕ ಪ್ರಸಂಗಗಳಲ್ಲಿ ಹೀಗೆ ಇರ್ತದೆ. ಕೆಲವು ಪ್ರಸಂಗಗಳಲ್ಲಿ ಬೇರೆ ಥರನೂ ಇರಬಹುದು. ಅಲ್ಲಿ ಧೂಮದಿಂದ ವನ್ಹಿ ಅಂತ ಅನ್ನೋದು ಹುಟ್ಟುತ್ತದೆ ಅನ್ನೋ ದೃಷ್ಟಿಯಿಂದ ವನ್ಹಿಯನ್ನು ಸಾಧ್ಯವನ್ನಾಗಿ ಮಾಡಿಕೊಂಡು ಧೂಮವನ್ನು ಹೇತುವನ್ನಾಗಿ ಮಾಡಿಕೊಂಡಿರುವುದಲ್ಲ. ಅನುಮಾನ ಅಂತನ್ನೋದು, ಮಾನ ಅಂದ್ರೆ ತಿಳುವಳಿಕೆ, ಅನುಮಾನ ಅಂದ್ರೆ ಅನುಸರಿಸಿ ತಿಳ್ಕೊಳ್ಳೋದು, ಹೇತುವನ್ನು ಅನುಸರಿಸಿ ಸಾಧ್ಯವನ್ನು ತಿಳಿಯುವುದು. ಆದ್ರಿಂದ ಹೇತು ಅನ್ನುವುದು ಸಾಧ್ಯದ ಉತ್ಪತ್ತಿಗೆ ಕಾರಣ ಅಲ್ಲ, ಹೇತು ಅನ್ನುವುದು ಸಾಧ್ಯದ ಜ್ಞಾನಕ್ಕೆ ಕಾರಣ. ಆದ್ರಿಂದ ಪರ್ವತಃ ವನ್ಯಮ ಬೇರೆ ಎಲ್ಲ ಸಂದರ್ಭದಲ್ಲಿ ಹೇತು ಮತ್ತು ಸಾಧ್ಯ ಶಬ್ದಗಳಿಗೆ ಏನೇ ಬೇರೆ ಅರ್ಥ ಇರಲಿ, ಆದರೆ ಹೇತು ಮತ್ತು ಸಾಧ್ಯ ಅನ್ನೋ ಶಬ್ದಗಳಿಗೆ ಅಂತ ವಿಚಾರ ಮಾಡಿದಾಗ ಮಾತ್ರ ಹೇತು ಅನ್ನುವುದು ಸಾಧ್ಯದ ಜ್ಞಾನಕ್ಕೆ ಕಾರಣ. ಸಾಧ್ಯ ಅಂದರೆ ಸಾಧಿಸಲ್ಪಡುವಂಥದ್ದು, ಹುಟ್ಟಿಸಲ್ಪಡುವುದು ಅಂತ ಅರ್ಥ ಅಲ್ಲ. ಬೇರೆ ಸಂದರ್ಭದಲ್ಲಿ ಸಾಧ್ಯ ಅಂದರೆ ಹುಟ್ಟಿಸಲ್ಪಡುವುದು ಅಂತ ಅರ್ಥ ಇರಬಹುದು. ಆದರೆ ಅನುಮಾನ ಸಂದರ್ಭದಲ್ಲಿ ಪರ್ವತದಲ್ಲಿ ವನ್ನಿಯನ್ನು ಸಾಧನೆ ಮಾಡಬೇಕಾಗಿದೆ ಅಂದರೆ ವನ್ನಿಯನ್ನು ಹುಟ್ಟಿಸ್ಬೇಕಾಗಿದೆ ಅಂತ ಅರ್ಥ ಅಲ್ಲ, ಇದ್ದ ವನ್ನಿಯನ್ನೇ ತಿಳ್ಕೋಬೇಕಾಗಿದೆ ಅಂತ ಅರ್ಥ. ತಿಳ್ಕೊಳ್ಬೇಕಾಗಿರುವುದರಿಂದ ಅದಕ್ಕೆ ಧೂಮವನ್ನು ನಾವು ಹೇತುವನ್ನಾಗಿ ಪ್ರಯೋಗ ಮಾಡಿದ್ದೇವೆ. ಧೂಮದ ಜ್ಞಾನ ನಮಗಿದೆ. ಧೂಮದ ಜ್ಞಾನ ನಮಗಿರುವುದರಿಂದ ವನ್ಯ ಜ್ಞಾನವನ್ನು ನಾವು ಪಡೆಯಬೇಕಾಗಿದೆ. ಹೀಗೆ ಧೂಮ ಅನ್ನುವುದು ಹೇತು. ಯಾಕೆ ಅಂದರೆ ಅದು ವನ್ಯನ್ನು ಹುಟ್ಟಿಸಿರುವುದರಿಂದ ಅಲ್ಲ, ವನ್ಯ ಜ್ಞಾನಕ್ಕೆ ಕಾರಣ ಆದ್ದರಿಂದ ಅಂತ ಅರ್ಥ. ಅಲ್ಲಿ ಕೂಡ ಯಾವುದರಿಂದ ಹುಟ್ಟುತ್ತದೆ ಅಂತ ವಿಚಾರ ಮಾಡಿದಾಗ ವನ್ನಿಯಿಂದಲೇ ಧೂಮ ಹುಟ್ಟೋದು. ವನ್ನಿ ಇಲ್ಲದೆ ಧೂಮ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬರೇ ವನ್ನಿ ಸಾಕಾಗೋದಿಲ್ಲ, ಅದಕ್ಕೆ ಹಸಿಯಾದ ಕಟ್ಟಿಗೆ ಬೇಕು ಅಂತ ಅನ್ನೋದು ವಿಷಯ ಬೇರೆ. ಅಂತೂ ವನ್ನಿಯಿಂದಲೇ ಧೂಮ ಹುಟ್ಟಿರಬಹುದು. ಆದರೆ ಅನುಮಾನ ಮಾಡುವುದು ಮಾತ್ರ ಧೂಮದ ಅಸ್ತಿತ್ವವನ್ನು ಗಮನಿಸಿ ಮುಂದೆ ವನ್ಯ ಅಸ್ತಿತ್ವವನ್ನು ನಾವಲ್ಲಿ ಸಮರ್ಥನೆ ಮಾಡ್ತೀವಿ. ಹಾಗೇನೆ ವಾಚ್ಯ ಆಗಿರುವುದರಿಂದಲೇ ಬ್ರಹ್ಮ ಲಕ್ಷ್ಯ. ಬ್ರಹ್ಮನಲ್ಲಿ ಲಕ್ಷ್ಯತ್ವ ಹುಟ್ಟುವುದು ಬ್ರಹ್ಮನಲ್ಲಿ ವಾಚ್ಯತ್ವ ಇರುವುದರಿಂದಲೇ, ಅದನ್ನು ಒಪ್ಪೋಣ. ವಾಚ್ಯತ್ವ ಅನ್ನೋದು ಕಾರಣ, ಮತ್ತೆ ಲಕ್ಷ್ಯತ್ವ ಅಂತ ಅನ್ನೋದು ಕಾರ್ಯ, ಅದನ್ನು ಒಪ್ಪೋಣ. ಆದರೆ ಇಲ್ಲಿ ಈ ಹೇತುವಿನ ಮೂಲಕ ಲಕ್ಷ್ಯತ್ವ ಎಂಬ ಹೇತುವಿನ ನಾವು ವಾಚ್ಯತ್ವ ಎಂಬ ಸಾಧ್ಯದ ಜ್ಞಾನಕ್ಕಾಗಿ ಉಪಯೋಗ ಮಾಡ್ತೀವಿ ಅಂತ ಹೀಗೆ ಅದರ ಅರ್ಥ. ಹೀಗೆ ಲಕ್ಷ್ಯತ್ವ ಎಂಬುದು ಅಲ್ಲಿ ಮೂಲತಃ ಕಾರ್ಯ ಇರಬಹುದು, ಕಾರಣ ವಾಚ್ಯತ್ವ ಇರಬಹುದು. ಆದರೆ ಇದು ತಿಳ್ಕೊಳ್ಳುವಾಗ ಯಾವುದರಿಂದ ಯಾವುದನ್ನು ತಿಳ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಎಲ್ಲಿ ವ್ಯಾಪ್ತಿ ಇರ್ತದೋ ಆ ವ್ಯಾಪ್ತಿಯ ಮೂಲಕ ಆ ಹೇತುಗಳನ್ನು ಸಾಧ್ಯಗಳನ್ನು ತೀರ್ಮಾನ ಮಾಡಬೇಕಾಗ್ತದೆ. ಆದ್ದರಿಂದ ಈ ಲಕ್ಷ್ಯತ್ವವನ್ನು ಹೇತುವನ್ನಾಗಿ ಮಾಡಿಕೊಂಡು ಲಕ್ಷ್ಯತ್ವ ಇರುವುದರಿಂದ, ಲಕ್ಷ್ಯತ್ವವನ್ನು ನಾವು ನೀವು ಇಬ್ಬರು ಒಪ್ಪಿರುವುದರಿಂದ ಇದನ್ನು ಗಮನಿಸಿ ಬ್ರಹ್ಮ ವಾಚ್ಯ ಎಂಬುದಾಗಿ ಸಾಧನೆ ಮಾಡಬೇಕಾಗ್ತದೆ. ಸಾಧನೆ ಅಂದರೆ ನಿಮಗೆ ಅದನ್ನು ತಿಳುವಳಿಕೆಗೆ ತರಬೇಕಾಗ್ತದೆ ಅಂತ ಅರ್ಥ. ವಾಚ್ಯತ್ವವನ್ನು ಅಲ್ಲಿ ಹುಟ್ಟಿಸುವುದಲ್ಲ. ಧೂಮ ಅನ್ನುವುದು ಪರ್ವತದಲ್ಲಿ ಅಗ್ನಿಯನ್ನು ಹುಟ್ಟಿಸುವುದಲ್ಲ, ಅಗ್ನಿಯ ತಿಳುವಳಿಕೆಯನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಿಸೋದು. ಹಾಗೇನೆ ಲಕ್ಷ್ಯತ್ವ ಅನ್ನೋದು ವಾಚ್ಯತ್ವವನ್ನು ಹುಟ್ಟಿಸುವುದಲ್ಲ, ವಾಚ್ಯತ್ವ ಜ್ಞಾನವನ್ನು ನಮಗೆ ಕೊಡೋದು ಅಂತ ಹೀಗೆ ಅದರ ಅರ್ಥ ಮಾಡಬೇಕಾಗ್ತದೆ. ಅದರಿಂದ ವಾಚ್ಯತ್ವ ಲಕ್ಷಣಾಯಾಮ್ ಉಪಯೋಗಿ ಅಂತ ಪ್ರಶ್ನೆ ಬಂದಾಗ ಕಾರಣ ಅಂದರೆ ಉಪಯೋಗಿ ಅಂದರೆ ಕಾರಣ, ಮತ್ತು ಕಾರ್ಯ ಅಂದರೆ ಉಪಯೋಗ್ಯ ಅಥವಾ ಪ್ರಯೋಜ್ಯ ಅಂತ ಹೀಗೆಲ್ಲ ಇದ್ರೂ ಕೂಡ ಆ ಸಂದರ್ಭಕ್ಕೆ ತಕ್ಕಂತೆ ಹೇತು ಮತ್ತು ಸಾಧ್ಯಗಳು ಬೇರೆ ಬೇರೆ ಆಗ್ತಿರ್ತವೆ. ಅದನ್ನೇ ಹಿಂದೆ ಅಲ್ಲಿ ಕಾರಣಾನುಮಾನ, ಕಾರ್ಯಾನುಮಾನ, ಅಕಾರ್ಯ ಕಾರಣಾನುಮಾನ ಅಂತ ಹೀಗೆಲ್ಲ ಮಾಡಿದ್ದಾರೆ. ಆ ಥರ ಅದನ್ನು ಪ್ರಯೋಗ ಮಾಡ್ತಾರೆ. ಏನ ತದಭಾವೇನ ಲಕ್ಷಣಾಯೋಗ. ಈ ವಾಚ್ಯತ್ವ ಅನ್ನೋದು ಲಕ್ಷಣಕ್ಕೆ ಹೇಗೆ ಉಪಯೋಗಿ, ಅದು ಉಪಯೋಗಿ ಆಗಿದ್ದರೆ ಆವಾಗ ತದಭಾವೇನ ಮುಂದೆ ವಾಚ್ಯತ್ವ ಇಲ್ಲ, ಆದ್ದರಿಂದ ಲಕ್ಷಣನೂ ಕೂಡ ಇಲ್ಲ ಅಂತ ಸಾಧನೆ ಮಾಡಬಹುದಿತ್ತು. ಅದು ಹೇಗೆ ಮಾಡ್ತೀರಿ ಅಂತ ಅಲ್ಲಿನ ಪ್ರಶ್ನೆ. ವನ್ನಿಯಿಂದಲೇ ಧೂಮ ಹುಟ್ಟಿದೆ ಹೌದು, ಆದರೆ ಆ ವನ್ನಿಯ ಅಸ್ತಿತ್ವದಿಂದ ಧೂಮದ ಅಸ್ತಿತ್ವವನ್ನು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಪರ್ವತಃ ಧೂಮವಾನ್ ವನ್ನೇ ಅಂತ ಪ್ರಯೋಗ ಮಾಡಿಬಿಟ್ರೆ ದುಷ್ಟಾನುಮಾನ ಆಗಿಬಿಡ್ತದೆ. ವನ್ನಿ ಅಯೋಗೋಲಕದಲ್ಲಿದೆ, ಕಾದ ಕಬ್ಬಿಣದಲ್ಲಿದೆ, ಅಲ್ಲಿ ಧೂಮ ಇಲ್ಲ, ಆದ್ದರಿಂದ ದುಷ್ಟಾನುಮಾನ ಆಗಿಬಿಡ್ತದೆ. ಆದ್ದರಿಂದ ವನ್ನಿಯಿಂದಲೇ ಧೂಮ ಹುಟ್ಟಿರಬಹುದು, ಆದರೆ ವನ್ನಿಯ ಅಸ್ತಿತ್ವವನ್ನು ಗಮನಿಸಿ ಧೂಮದ ಅಸ್ತಿತ್ವವನ್ನು ನಾವು ಸಾಧನೆ ಮಾಡುವುದಲ್ಲ.
ಧೂಮದ ಅಸ್ತಿತ್ವವನ್ನು ನೋಡಿ, ಎತ್ರ ಎತ್ರ ಧೂಮ, ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ನಿ ಇದೆ ಅಂತ ವ್ಯಾಪ್ತಿ ಇರುವುದರಿಂದ ಅದು ನಮಗೆ ಪಾಕಶಾಲೆ ಮತ್ತು ಯಜ್ಞಶಾಲೆ ಇತ್ಯಾದಿ ಕಡೆಗಳಲ್ಲಿ ಕಂಡಿರುವುದರಿಂದ ಆ ಹೇತುವಿನಿಂದ ಆ ಸಾಧ್ಯವನ್ನು ಸಮರ್ಥನೆ ಮಾಡ್ತೇವೆ. ಇದು ಗಮನದಲ್ಲಿರಬೇಕು ಅಂತ ತಾತ್ಪರ್ಯ. ಹೀಗೆ ಅದ್ವೈತಗಳು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಹೇಳ್ತಾರೆ, ಕಿಂ ಪ್ರಯೋಜಕಾಂತರಂ ಆಶಂಕಸೆ ಪ್ರಯೋಜಕತ್ವ ಪ್ರಕಾರಮೇವ ಪೃಚ್ಛಸಿ ಅಂತ ಎರಡು ಪ್ರಶ್ನೆ ಮಾಡ್ತಾರೆ. ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ಪ್ರಯಾಜಕ ಅಂತಿದ್ರೆ ಅದನ್ನು ತಿದ್ಕೋಬೇಕು, ಪ್ರಯೋಜಕಾಂತರಂ ಆಶಂಕಸೆ ಅಂತ ಆಗಬೇಕು. ಹೀಗೆ ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ, ವಾಚ್ಯತ್ವವು ಲಕ್ಷಣಕ್ಕೆ ಹೇಗೆ ಉಪಯೋಗಿ ಅಂತ ನಿಮ್ಮ ಪ್ರಶ್ನೆ ಇದೆ. ಹಾಗಾದರೆ ವಾಚ್ಯತ್ವ ಇಲ್ಲದೆ ಹೋದರೂ ಕೂಡ ಲಕ್ಷ್ಯತ್ವ ಬರಬಹುದು. ಲಕ್ಷ್ಯತ್ವ ಬರಲಿಕ್ಕೆ ಬೇರೆ ಏನೋ ಕಾರಣ ಇದೆ, ಲಕ್ಷಣ ಮಾಡಲಿಕ್ಕೆ ಬೇರೆ ಏನೋ ಕಾರಣ ಇದೆ. ಪ್ರಯೋಜಕಾಂತರ ಅಂದರೆ ಮತ್ತೊಂದು ಕಾರಣ, ವಾಚ್ಯತ್ವ ಕಾರಣ ಅಲ್ಲ, ಮತ್ತೊಂದೇನೋ ಕಾರಣ ಇದೆ ಅಂತ, ಇನ್ನೊಂದೇನೋ ಕಾರಣ ಇದೆ. ಏನು ಅಂತ ಮುಂದೆ ಮತ್ತೆ ಚರ್ಚೆ ಬೆಳೆಸೋಣ. ಅಂತೂ ವಾಚ್ಯತ್ವವೆಂಬ ಲಕ್ಷ್ಯತ್ವವೆಂಬ ಕಾರ್ಯಕ್ಕೆ ವಾಚ್ಯತ್ವವು ಕಾರಣ ಅಲ್ಲ, ಮತ್ತೊಂದೇನೋ ಇದೆ ಅಂತ ನಿಮ್ಮ ಆಶಂಕೆ, ಒಂದು ಪ್ರಯೋಜಕಾಂತರ ಮತ್ತೊಂದು ಕಾರಣ ಹಾಗಿದೆ ಅಂತ ನಿಮ್ಮ ಪ್ರಶ್ನವೋ, ಅಥವಾ ಪ್ರಯೋಜಕತ್ವ ಪ್ರಕಾರಮೇವ ಪೃಚ್ಛಸಿ. ಆದರೆ ಇನ್ನೊಂದು ಎರಡನೇದೇನು ಅಂದರೆ, ವಾಚ್ಯತ್ವವನ್ನು ಲಕ್ಷ್ಯತ್ವಕ್ಕೆ ಕಾರಣ ಅಂತಲೇ ಒಪ್ಪೋಣ, ವಾಚ್ಯತ್ವ ಇದ್ರೆ ಮಾತ್ರ ಲಕ್ಷಣ ಆಗೋದು. ಆದರೆ ಅದು ಹೇಗೆ ಅಂತ, ವಾಚ್ಯತ್ವ ಪ್ರಕಾರ ಅಂದರೆ ಅದರ ವಿಧಾನ. ವಾಚ್ಯತ್ವವು ಇದ್ದರೆ ಅದು ಲಕ್ಷ್ಯತ್ವಕ್ಕೆ ಲಕ್ಷಣ ಮಾಡಲಿಕ್ಕೆ ಕಾರಣ ಹೇಗಾಗ್ತದೆ ಅಂತ ಅನ್ನೋದು ವಿಧಾನವನ್ನು ಮಾತ್ರ, ಅದರ ವಿವರಣವನ್ನು ಮಾತ್ರ ನೀವು ಕೇಳ್ತಾ ಇದ್ದೀರೋ ಹೇಗೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತೇವೆ. ಅದು ಪ್ರಶ್ನೆ ಮಾಡಿ ಅದಕ್ಕೆ ಮುಂದೆ ನಾದ್ಯ ಅಂತ ಮುಂದೆ ಉತ್ತರ ಕೊಡ್ತಾರೆ. ಮೊದಲನೇದನ್ನು ನಿರಾಕರಣೆ ಮಾಡ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ. ಅನೇಕ ಕಡೆ ನಾನು ವಾಚ್ಯತ್ವ ಲಕ್ಷಣಾಯಂ ಕಥಂ ಉಪಯೋಗಿ ಏನು ತದ್ಭಾವಿನ ಲಕ್ಷಣಾಯೋಗ ಇತಿ ಚೇತ್ ಅಂತ, ಈಗ ಚೇತ್ ಅಂತ ಒಂದು ಇರ್ತಿರ್ತದೆ. ಆ ಮೂಲಕ ಅದನ್ನು ಪ್ರಶ್ನೆ ಅಂತ ತಿಳ್ಕೊಂಡು ಇತಿ ಚೇನ್ನ ಅಂತ ಮುಂದೆ ಅದನ್ನು ನಿರಾಕರಣೆ ಇರ್ತಿರ್ತದೆ. ಆದರೆ ಇದು ಕೆಲವು ಸರಿ ಈ ನಾಟಕದಲ್ಲಿ ಸಂಭಾಷಣೆಗಳು ಇರ್ತಾವಲ್ಲ, ಆ ಥರ ಈ ಟೀಕಾದ ವಾಕ್ಯಗಳು ಕೂಡ ಇರ್ತಿರ್ತವೆ. ಟೀಕಾ ಮತ್ತು ಭಾಷ್ಯ ಟಿಪ್ಪಣಿ ವಾಕ್ಯಗಳು ಇರ್ತಿರ್ತವೆ. ಆದ್ದರಿಂದ ಇಲ್ಲಿಯವರೆಗೆ ಬಂದದ್ದು ಲಕ್ಷಣಾಯೋಗ ಅಂತ ಬಂದದ್ದೇನಿದೆ ಪ್ರಶ್ನೆ, ಕಿಮ್ ಅಂತ ಅನ್ನೋದು ಮುಂದೆ ನಾವು ಅವರನ್ನು ನಿರಾಕರಣೆ ಮಾಡುವಾಗ ನಿರಾಕರಣೆ ಮಾಡಲಿಕ್ಕಾಗಿ ಮೊದಲು ಅವರನ್ನು ಎರಡು ಪ್ರಶ್ನೆ ಕೇಳ್ತಾ ಇದ್ವಿ. ಅದು ನಮ್ಮ ಮಾತುಗಳವ ಅವೆರಡು ಕೂಡ. ಕಿಂ ಪ್ರಯೋಜಕಾಂತರಂ ಆಶಂಕಸೆ ಪ್ರಯೋಜಕತ್ವ ಪ್ರಕಾರಮೇವ ಪೃಚ್ಛಸಿ ಅಂತ ಅನ್ನೋದು ನಮ್ಮ ಪ್ರಶ್ನೆ. ಆದ್ದರಿಂದ ಅನುವಾದ ಮಾಡುವವರು ಆ ಮೇಲಿನ ಒಂದು ಪ್ಯಾರಾಗ್ರಾಫ್ನ ಅನುವಾದ ಮಾಡಿರ್ತಾರೆ, ಕೆಲವರು ಇನ್ನೊಂದು ಪ್ಯಾರಾಗ್ರಾಫ್ನಲ್ಲಿ ಅನುವಾದ ಮಾಡಿರ್ತಾರೆ. ಈ ಸೌಲಭ್ಯ ಇದನ್ನು ತಿಳಿಯಲಿ ಅನ್ನೋ ದೃಷ್ಟಿಯಿಂದಲೇ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.